ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಸಿಡಿದೆದ್ದಾಳೆ. ಯಾಕಂದ್ರೆ ಜಿ.ಪಿ. ಪಾಟೀಲ್ ಅವರ ಬಂಗಲೆಯ ಜೊತೆಗೆ ಇಡೀ ಅಕೌಂಟ್ ಅಲ್ಲಿರೋ ದುಡ್ಡನ್ನ ಕೂಡ ಕಬಳಿಸಿದ್ದಾರೆ ಜಗನ್. ಹಾಗಾಗಿ ಇಲ್ಲಿ ಜಗನ್ ಜೊತೆ ಚಾಲೆಂಜ್ ಮಾಡಿರ್ತಕ್ಕಂತಹ ಭಾರ್ಗವಿ ತನ್ನ ಮಾವನ ಆಸ್ತಿಯನ್ನ, ದುಡ್ಡನ್ನ, ಮನೆಯನ್ನ ಮತ್ತೆ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿ ಜಗನ್ಗೆ ಚಾಲೆಂಜ್ ಮಾಡಿದಾಳೆ. ಇಷ್ಟು ದಿನ ಸುಮ್ಮನಿದ್ದಂತಹ ಭಾರ್ಗವಿ ಇವತ್ತು ಜಗನ್ ನಡ್ಕೊಂಡಂತ ರೀತಿಗೆ ನಿಜಕ್ಕೂ ತಿರುಗೇಟನ್ನ ಕೊಟ್ಟಿದ್ದಾಳೆ. ಬೃಂದಾನೇ ಮನೆ ಬೇಕು, ದುಡ್ಡು ಬೇಕು ಅಂತ ಹೇಳ್ಬೇಕಾದ್ರೆ ಅದು ಮಾವನ್ ದುಡ್ಡು ನಿನಗೆ ಹಾಕಿ ಅವ್ರು ನಿರ್ಧಾರ, ಅವ್ರು ತಗೊಳ್ಳಿ ಅಂತ ಹೇಳಿದಂತ ಭಾರ್ಗವಿ ಯಾವಾಗ ತನ್ನ ಮಾವನಿಗೆ ಬೆನ್ನ ಹಿಂದೆ ಚೂರಿ ಹಾಕಿದ್ರು ಆ ಕ್ಷಣನೇ ಸಿಡಿದದ್ಲು. ಜಗನ್ಗೆ ಮಹಾ ಮಂಗಳಾರತಿಯನ್ನ ಕೂಡ ಮಾಡಿದ್ಲು. ಕೋರ್ಟ್ಗೆ ಬಂದು ಮಂಡಿ ಉರಿ ಮಾವನ್ ಮುಂದೆ ಕ್ಷಮೆ ಕೇಳು ಹಾಗೆ ಮಾಡ್ತೀನಿ, ಆ ರೀತಿ ಮಾಡಿಲ್ಲ ಅಂದ್ರೆ ನಾನು ಜಿ.ಪಿ. ಪಾಟೀಲ್ ಸೊಸಿನೇ ಅಲ್ಲ ಅಂತ ಕೂಡ ಚಾಲೆಂಜ್ ಮಾಡಿ ಭಾರ್ಗವಿ ಮನೆಗೆ ಬರ್ತಾಳ. ಆದ್ರೆ ಇಲ್ಲಿ ಜಿ.ಪಿ. ಪಾಟೀಲ್ ಅವರು ತುಂಬಾನೇ ಕೂಲ್ ಆಗಿದ್ದಾರೆ, ಆರಾಮಾಗಿದ್ದಾರೆ. ಅದನ್ನ ನೋಡಿದ್ದೆ ಶಕುಂತಲಾ ಭಾರ್ಗವಿಗೆ ಶಾಕ್ ಆಗ್ತದೆ. ಬಿಕಾಸ್ ಮನೆ ಮಂದಿ ಎಲ್ಲ ತುಂಬಾ ವಿಚಾರ ಮಾಡ್ಕೊಂಡಿದ್ದಾರೆ ಜಗನ್ ಮಾಡಿದಂತ ಕೆಲಸದಿಂದ. ಯಾಕಂದ್ರೆ ದುಡ್ಡಾರು ಬರುತ್ತೆ ಅನ್ಕೊಂಡಿದ್ರು, ಆದ್ರೆ ದುಡ್ಡಿಗೂ ಕೂಡ ಕಲ್ಲು ಹಾಕಿದ್ರು ಜಗನ್. ತಾನು ಕಂಪನಿಗೆ ಮಾಡಿದಂತ ಲೋನ್ ಅನ್ನ ಜೆ.ಪಿ. ತಲೆ ಮೇಲೆ ಕಟ್ಟಿದ್ರು. ಹಾಗಾಗಿ ಜೆ.ಪಿ. ತನ್ನ ಅಕೌಂಟ್ ಅಲ್ಲಿರೋ ಎಲ್ಲಾ ದುಡ್ಡನ್ನ ಕೂಡ ಮತ್ತೆ ಕಳ್ಕೋಬೇಕಾಯ್ತು. ಇದರಿಂದಾಗಿ ಮನೆ ಮಂದಿ ತುಂಬಾ ವಿಚಾರ ಮಾಡ್ಕೊಂಡಿದ್ದಾರೆ. ಬಟ್ ಜೆ.ಪಿ. ಮಾತ್ರ ಆರಾಮಾಗಿ ಇದ್ದಾರೆ. ಯಾಕೆ ಮಾವ ಇಷ್ಟು ಒಳ್ಳೆಯವರಾಗ್ಬಿಟ್ರಿ ನೀವು? ನಿಜಕ್ಕೂ ಇದರಿಂದ ನಿಮಗೆ ಬೇಜಾರು ಆಗ್ತಿಲ್ವಾ? ನಿಮ್ಮ ತಮ್ಮನೇ ಮತ್ತೆ ನಿಮಗೆ ಮೋಸ ಮಾಡಿದ್ರಲ್ಲ ಅಂದಾಗ ಪರವಾಗಿಲ್ಲ, ನಾನೇನು ದುಡ್ಡು ಕಳ್ಕೊಂಡಿರಬಹುದು, ಆದರೆ ನಾನು ಮನುಷ್ಯರನ್ನ ಕಳ್ಕೊಂಡಿಲ್ವಲ್ಲ. ನಿಜಕ್ಕೂ ಮನುಷ್ಯರನ್ನ ಕಳ್ಕೊಂಡಾಗ ಆಗುವಷ್ಟು ನೋವು ದುಡ್ಡು ಕಳ್ಕೊಂಡಾಗ ಆಗ್ತಿಲ್ಲ. ನನಗೂ ಬೇಜಾರು ಆಗ್ತದೆ. ಪರವಾಗಿಲ್ಲ, ನೀವೆಲ್ಲ ನನ್ನ ಜೊತೆಗಿದ್ದೀರಲ್ವಾ, ನನಗಷ್ಟು ಸಾಕು. ಖಂಡಿತವಾಗ್ಲೂ ಅದಕ್ಕಿಂತ ಜಾಸ್ತಿ ಮತ್ತೆ ನಾನು ಸಂಪಾದನೆ ಮಾಡಬಲ್ಲೆ ಅಂತ ಜೆ.ಪಿ. ಹೇಳ್ತಿದ್ದಾರೆ. ಜೊತೆಗೆ ಮಹಾಬಂಗಲಿಯ ರಹಸ್ಯನ ಕೂಡ ಬಿಚ್ಚಿಡುವುದಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಏನಿರ್ಬೋದು ಅಂತ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ರೀಚ್ ಮಾಡೋದನ್ನು ಮರಿಬೇಡಿ.